ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ಯಾ? ನಾಗಮಾತೆ ಮೇಲೆ ಯಾರು ಆಕ್ರಮಣ ಮಾಡಿದ್ದಾರೆ ಅಂತ ನನ್ನ ಕೇಳ್ದೆ ಅಲ್ಲ, ಅದು ನಾನೇ ಅಂತ ಕೂಡ ನೀನು ಹೇಳಿದ್ದೆ ಅಲ್ಲ. ಅದ್ರ ಒಳಗಡೆ ಇರೋ ಮರ್ಮ ಏನು ಅಂತ ನಾನು ತಿಳ್ಕೊಂಡು ಬಂದಿದ್ದೀನಿ. ನಾಗಮಾತೆಗೆ ಯಾರು ತೊಂದರೆ ಕೊಟ್ಟರೋ ಅವರ ಮುಖ ಕಾಣಿಸುತ್ತೆ. ನಾವು ಮಾಡ್ತಾ ಇರುವಂತ ಉಪಾಯ ನಮ್ಮನ್ನ ನಮ್ಮ ಗುರಿ ಕಡೆಗೆ ಕರ್ಕೊಂಡು ಹೋಗ್ತಾ ಇದೆ. ಗುರಿ ಅಂತ್ಯದಲ್ಲಿ ನಾಗಿಣಿ ಬಾಯಿ ತೆರೆದು ನಿಂತಿರ್ತಾಳೆ. ನಾಗಿಣಿ ನಿಂತಿರಲ್ಲ, ಸಾವು ನಿಂತಿರುತ್ತೆ. ಸಾವು ಬಾಯಿಗೆ ಬೀಳೋದು ನಾವಲ್ಲ, ನಾಗಿಣಿ. ಅವಳನ್ನ ಸಾಯಿಸೋದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ನೀವು ಯೋಚನೆ ಮಾಡಬೇಕಾಗಿರೋದು ನಾಗಮಣಿಯ ಬಗ್ಗೆ, ನಾಗಮಣಿಯ ಶಕ್ತಿಯ ಬಗ್ಗೆ, ನಾಗಮಣಿಯಿಂದ ಆಗುವ ಲಾಭದ ಬಗ್ಗೆ. ಮಾಯಾ, ನಾವು ಈಗಿನ್ನೂ ಮೊದಲನೇ ಹೆಜ್ಜೆನಲ್ಲಿದ್ವಿ. ನಾವು ಹೋಗಬೇಕಾಗಿರೋ ದಾರಿನಲ್ಲಿರೋ ಅಪಾಯಗಳ ಬಗ್ಗೆ, ಚಾಲೆಂಜಸ್ ಬಗ್ಗೆ ನಮಗಿನ್ನೂ ಏನೂ ಗೊತ್ತಿಲ್ಲ. ಈಗಲೇ ನಾವು ಕನಸುಗಳ ಬಗ್ಗೆ ಯೋಚನೆ ಮಾಡೋದು ಸರಿಯಲ್ಲ. ನಾವು ಕಾಣೋ ಕನಸು ಅರ್ಥವಿಲ್ಲದ ಕನಸಲ್ಲ ದಿಗ್ವಿಜಯ. ನಡೆಯೋ ಅಂತ ಕನಸು, ನಮಗೇನ್ ಬೇಕೋ ಅದು ಸಿಗೋ ಅಂತ ಕನಸು. ಇನ್ನೇನು ಸ್ವಲ್ಪ ದಿನವಷ್ಟೇ ನಾನು ಆ ನಾಗಿಣಿನ ಮುಗಿಸ್ತೀನಿ. ಆಮೇಲೆ ನಾಗಮಣಿ ನಮ್ಮ ವಶ ಆಗುತ್ತೆ. ಅದು ಮಹಾಶಕ್ತಿ, ಯಾರು ಏನೇ ಕೇಳಿದರೂ ಕೊಡುವಂತ ಶಕ್ತಿ. ಆಗ ನಿಮಗೇನ್ ಬೇಕೋ ನೀವು ತಗೊಳ್ಳಿ, ನನಗೇನ್ ಬೇಕೋ ಆ ನಾಗಮಣಿಯಿಂದ ಪಡಿತೀನಿ. ಆದ್ರೆ ಆ ನಾಗಮಣಿ ಕೂಡ ಕೊಡದೇ ಇರೋ ಒಂದನ್ನ ನೀವು ಮಾತ್ರ ನನಗೆ ಕೊಡೋಕ್ ಸಾಧ್ಯ. ನಿಮ್ಮ ಒಪ್ಪಿಗೆ ಇದ್ರೆ ಮಾತ್ರ ಅದು ನನ್ನ ಸೇರೋಕೆ ಸಾಧ್ಯ. ಅದಕ್ಕೆ ನೀವು ನನಗೆ ಸಹಾಯ ಮಾಡ್ತೀರಾ? ಅದಕ್ಕೆ ನೀವು ಇಲ್ಲ ಅಂತ ಹೇಳ್ಬಾರ್ದು. ನಾನು ಏನೇ ಕೇಳಿದ್ರು ನೀವು ಕೊಡಬೇಕು. ಯಾವುದಕ್ಕೂ ಇಲ್ಲ ಅಂತ ಹೇಳ್ಬಾರ್ದು, ಯಾವುದಕ್ಕೂ ಅಡ್ಡ ಬರಬಾರ್ದು. ಅಂಥದ್ದೇನು ಕೇಳ್ತೀಯ ನೀನು? ಸಮಯ ಬರಲಿ. ನಾವೀಗ ನಮ್ಮ ಮುಂದಿನ ಹೆಜ್ಜೆ ಬಗ್ಗೆ ಯೋಚನೆ ಮಾಡಬೇಕು. ಬನ್ನಿ ಮಾವ. ಎಲ್ರು ಅನ್ಕೊಂಡಿರೋ ಹಾಗೆ ತ್ರಿಶೂಲ್ ದಿಗ್ವಿಜಯನ ಮಗ ಅಲ್ಲ. ನಂದೀಶನ ಮಗ. ಏನ್ ಹೇಳ್ತಾ ಇದ್ರ ಗುರುಗಳೇ? ನಾಗಮಣಿ ಸಿಕ್ಕಿದ್ರೆ ಅದರ ಫಲ ಅವನಿಗೆ ಸಿಗ್ಲಿ ಅಂತ ಉಪಾಯ ಮಾಡಿದಾನೆ. ಸ್ವಾಮಿ ದ್ರೋಹಿ. ಸ್ವಾಮಿಗೆ ದ್ರೋಹ ಮಾಡಿದವನು ಬೇರೆಯವರಿಗೆ ಮೋಸ ಮಾಡದೆ ಇರ್ತಾನ. ಹೌದು ಗುರುಗಳೇ, ನಮ್ಮ ಪೂಜೆಯ ಮೊದಲನೇ ಗುರಿ ಆದಿಶೇಷ, ಆಮೇಲೆ ನಾಗಿಣಿ, ಮೂರನೇ ಗುರಿ ಆ ನಂದೀಶ. ಆ ನಂದೀಶನ ಅವರಿಬ್ಬರ ಜೊತೆ ಸಾಯ್ಬೇಕು. ಅವನ್ ಸಾವಾಗ್ಬೇಕು. ಆದ್ರೆ ನೀನು ಅವನ ಜೊತೆ ಹುಷಾರಾಗಿ. ಯಾವುದೇ ಕಾರಣಕ್ಕೂ ಈ ವಿಚಾರಕ್ಕೆ ನೀನು ಅವನ ಹತ್ರ ಜಗಳ ಮಾಡ್ಕೋಬೇಡ. ಅವನೊಂಥರ ವಿಷ ಸರ್ಪ. ನಾಗಿಣಿ ಅವಳು ಹಾವು. ಈ ನಂದೀಶ ಮನುಷ್ಯನ ರೂಪದ ಹಾವಿನ ಗುಣದವನು. ಅವನ ಹತ್ರ ಎಚ್ಚರವಾಗಿರಬೇಕು. ಇದೆಲ್ಲ ಕೊನೆ ಆಗ್ಬೇಕು ಅಂದ್ರೆ ಆದಿಶೇಷ ಯಾರು, ಎಲ್ಲಿದ್ದೀನಿ ಅಂತ ಮೊದಲು ತಿಳ್ಕೋಬೇಕು. ಆ ನಾಗಿಣಿ ಕೊನೆ ಆಗ್ಬೇಕು. ಆಮೇಲೆ ನಂದೀಶ ಒಂದು ಎರೆಹುಳು ಅಷ್ಟೇ. ಬರ್ತೀನಿ ಗುರುಗಳೇ.
ನಾನು ಈಗಿರೋ ರೂಪ ನಾನು ಯಾರೋ ಅನ್ನೋದನ್ನ ತಿಳಿಯೋದಕ್ಕೆ ಸಹಾಯ ಮಾಡುತ್ತೆ ಅಂತ ಬಂದ್ರೆ ಆಗ್ತಾ ಇರೋದೇ ಬೇರೆ. ಬೇಡ ಬೇಡ, ಇನ್ನು ಸತ್ಯ ಹೇಳೋದೇ ಸರಿ. ಬೇರೆ ಯಾರಿಗೆ ಹೇಳದೇ ಇದ್ರು ಶಿವಾನಿಗೆ ನಾನೇ ತ್ರಿಶೂಲ್ ಅನ್ನೋ ಸತ್ಯ ಹೇಳ್ಬಿಡ್ಬೇಕು. ತ್ರಿಶೂಲ್ ಆಗಿದ್ರು ಸತ್ಯ ಹೇಳೋದಕ್ಕೆ ಕಾರಣ ಇದೆ ಅಂತ ಸ್ವಾಮಿಗಳು ಹೇಳಿದ ಮಾತುಗಳನ್ನ ಹೇಳಬೇಕು. ಶಿವಾನಿ, ನಾನು ನಿನ್ನ ಹತ್ರ ಮಾತಾಡಬೇಕು. ಇಷ್ಟು ದಿನ ಗೌರವ ಕೊಟ್ಟು ಮಾತಾಡ್ತಾ ಇದ್ದವನು ಇದ್ದಕ್ಕಿದ್ದ ಹಾಗೆ ಹೀಗೆ ಮಾತಾಡ್ತಾ ಇದ್ದಾನೆ. ಇಲ್ಲ ಗೊತ್ತಾಗ್ತಾ ಇದೆ ಇವನ ಅಸಲಿ ಮುಖ ಎಂತದ್ದು ಅಂತ. ಇಷ್ಟು ದಿನ ಶಿವಾನಿ ಅವರೇ ಅಂತ ಕರಿತಿದ್ದವನು ಇವತ್ತು ಶಿವಾನಿ ಅಂತ ಕರಿತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ಯಾ? ನಿನ್ನ ಹಾಗೆ ಕರೆಯೋದಕ್ಕೆ ಈ ಜಗತ್ನಲ್ಲಿ ನನಗೊಬ್ಬನಿಗೆ ಮಾತ್ರ ಅಧಿಕಾರ ಇರೋದು. ಏನ್ ಮಾತಾಡ್ತಾ ಇದ್ದೀರಾ ನೀವು? ನಿಮ್ಮ ಮುಖವಾಡ ಬಯಲಾಗೋ ಸಮಯ ಹತ್ರ ಬಂದ್ಮೇಲೆ ಈ ರೀತಿ ಮಾತಾಡ್ತಾ ಇದ್ದೀರಾ? ಸರಿಯಾಗಿ ಹೇಳಿದೆ ಶಿವಾನಿ, ಇದು ನನ್ನ ಮುಖ ಅಲ್ಲ. ನನ್ನ ಮುಖವಾಡನ ನಿನ್ನ ಮುಂದೆ ಬಿಚ್ಚಿಡಬೇಕು ಅಂತ ಇಲ್ಲಿ ನಿಂತಿದ್ದೀನಿ. ನಿನ್ನ ಜೊತೆ ತುಂಬ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಯಾವುದೋ ಒಂದು ಕಾರಣದಿಂದ ಎಲ್ಲ ಮಾತುಗಳು ಮುಂದೆ ಹೋಗ್ತಾ ಇತ್ತು. ಅದೇನೋ ಹೇಳ್ತಾರಲ್ಲ, ಮಾತುಗಳು ಮುಂದೆ ಹೋಗ್ತಿದ್ದ ಹಾಗೆ ನಮ್ಮ ಸಂತೋಷನ ಮುಂದಕ್ಕೆ ಹೋಗುತ್ತೆ ಅಂತ. ಮೊದಲು ಇವನು ಏನ್ ಮಾತಾಡ್ಬೇಕು ಅಂದ್ಕೊಂಡಿದ್ದಾನೋ ಅದನ್ನ ಮಾತಾಡ್ಲಿ. ನನಗೆ ನಾನು ಕೇಳಬೇಕಾಗಿರೋದನ್ನ ಕೇಳ್ತೀನಿ. ಶಿವಾನಿ, ಏನು ಯೋಚನೆ ಮಾಡ್ತಿದ್ಯಾ? ನಾನು ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕು, ಆದರೆ ಮೊದಲು ನಿಮ್ಮ ಮಾತು ಮುಗಿಲಿ, ಆಮೇಲೆ ಹೇಳ್ತೀನಿ. ನಾನು ಹೇಳಿದ ಮಾತು ಮುಗಿದ್ಮೇಲೆ ನಿನಗೆ ಮಾತಾಡೋದಕ್ಕೆ ಏನೂ ಇರಲ್ಲ ಶಿವಾನಿ. ಮಾತಾಡು. ನಾಗ ಮಾತಾಗೆ ನನ್ನಿಂದ ಏನಾದರೂ ತೊಂದರೆ ಆಗಿದೆ ಅಂತ ನನಗೆ ಗೊತ್ತಾದ್ರೆ ಆ ಕ್ಷಣನೇ ನಿನ್ನ ಸಾವು. ಪ್ರೀತಿಸೋರು ಹತ್ರ ಇದ್ದಾಗ ಆ ಪ್ರೀತಿಯ ಅರ್ಥ ಎಂಥದ್ದು, ಆಳ ಎಂಥದ್ದು ಅಂತ ಗೊತ್ತಾಗೋದಿಲ್ವಂತೆ. ಆದರೆ ಪ್ರೀತಿ ಹತ್ರ ಇದ್ದು ರೂಪ ದೂರ ಇಟ್ಟಾಗ ಆ ಪ್ರೀತಿಗೆ ಯಾವುದೋ ಒಂದು ಗೋಡೆ ಅಡ್ಡ ಇರುತ್ತಲ್ಲ, ಆ ಫೀಲಿಂಗ್ ಸಾವಿಗಿಂತ ದೊಡ್ಡದು. ನಾನೀಗ ಸತ್ತು ಬದುಕ್ತಾ ಇದ್ದೀನಿ ಶಿವಾನಿ. ಏನ್ ನಿಮ್ಮ ಮಾತಿನ ಅರ್ಥ? ಇದು ಬರೀ ಮಾತಲ್ಲ ಶಿವಾನಿ, ಇದು ನನ್ನ ಪ್ರೀತಿ ಮಾತು, ನನ್ನ ಹೃದಯದ ಮಾತು. ನಿನ್ನ ಗಂಡ ತ್ರಿಶೂಲ್ ನಿನ್ನ ಪಕ್ಕ ಇಲ್ಲ ಅಂತ ನೀನು ಎಷ್ಟು ಫೀಲ್ ಮಾಡ್ಕೋತಿದ್ಯಾ ಅಂತ ನನಗೆ ಗೊತ್ತು. ಆ ನೋವು ನೋಡಿದ ಮೇಲೂ ನಾನು ಸುಮ್ಮನೆ ಇರೋದ್ರಲ್ಲಿ ಅರ್ಥ ಇಲ್ಲ. ಇವತ್ತು ನಿನ್ನ ಹತ್ರ ಎಲ್ಲ ಸತ್ಯ ಹೇಳ್ಬಿಡ್ತೀನಿ. ಶಿವಾನಿ, ನಾನು ನೀನ್ ನನ್ನ ಜೊತೆಗೆ ಬಾ. ಯಾಕೆ? ನೀನ್ ತ್ರಿಶೂಲ್ನು ಕಂಡಿಡಿಯಲ್ಲ, ಯಾರನ್ನೂ ಕಂಡಿಡಿಯಲ್ಲ. ನೀನ್ ಯಾವಾಗ್ಲೂ ನಂದೇ ತಪ್ಪು ಅಂತ ಇದೆಯಲ್ಲ, ಯಾರ್ ತಪ್ಪು ಯಾರ್ ಸರಿ ಅಂತ ನಿನ್ಗೆ ನಾನು ಹೇಳ್ತೀನಿ. ಬಾ ಶಿವಾನಿ. ಇವಳು ಕೊನೆ ಕ್ಷಣದಲ್ಲಿ ಬಂದು ಎಲ್ಲ ಹಾಳು ಮಾಡ್ಬಿಟ್ಟು. ಏನು ಯಜಮಾನ್ರೆ, ನನ್ನನ್ನೇನೋ ಹೊಸ್ದಾಗಿ ನೋಡೋ ಥರ ನೋಡ್ತಾ ಇದ್ದೀರಾ? ನೋಡೋಕೆ ನಿಯತ್ತಿ ನಾಯಿ ಥರ ಇದ್ದಾನೆ, ಆದರೆ ಇವನು ಗುಣ ಹೊಂಚಾಚಿ ಕಚ್ಚೋ ಹಾವಿನ. ಈ ಪ್ರಪಂಚದಲ್ಲಿ ಆ ದೇವ್ರು ಬೇಕಾದ್ರೂ ಬದಲಾಗ್ಬೋದು, ಆದರೆ ಬದಲೇ ಆಗದೆ ಇರೋ ವ್ಯಕ್ತಿ ಅಂದರೆ ನೀನು. ನಿನ್ನ ನಿಯತ್ತು ನಿಷ್ಠೆ ನಾನು ನಿನ್ನಿಂದ ಕಲಿಬೇಕು ಕಣ. ಅಯ್ಯೋ, ಇಂಥ ದೊಡ್ಡ ಮಾತಲ್ಲ ಯಾಕೆ ಹೇಳ್ತೀರಾ ಯಜಮಾನ್ರೆ? ಇರೋ ವಿಚಾರ ತಾನೇನೋ ಹೇಳಿದೆ ನಂದೀಶ. ಈಗಿನ ಕಾಲದಲ್ಲಿ ಯಾರ ಗುಣ ಹೇಗೆ ಅಂತಲೇ ಹೇಳಕ್ಕೆ ಬರಲ್ಲ. ಜೊತೇಲಿ ಇದ್ಕೊಂಡೆ ಕುತ್ತಿಗೆ ಕುಯ್ಯೋರು ಜಾಸ್ತಿ, ಯಾರನ್ನೂ ನಂಬಕ್ಕಾಗಲ್ಲ, ನಂಬಲೂಬಾರ್ದು. ಎಷ್ಟೋ ಸಲ ನಾನು ಕನ್ನಡಿ ಮುಂದೆ ನಿಂತಾಗ ನನ್ನ ರೂಪ ಕೂಡ ನನಗೆ ಮೋಸ ಮಾಡ್ತಾ ಇದೆ ಅಂತ ಅನ್ಸುತ್ತೆ. ಇದೇನು ಯಜಮಾನ್ರೆ, ಇವತ್ತು ನಿಮ್ಮ ಮಾತು ನಿಮ್ಮ ನೋಟ ಎರಡೂ ಬೇರೆ ಥರನೇ ಇದೆ.
ಅಲ್ಲ ನಿಮ್ಗೆ ಯಾರಾದರೂ ತೊಂದರೆ ಕೊಡೋದು ಮೋಸ ಮಾಡೋದು ಮಾಡಿದ್ರೆ ನಾನು ನನ್ನ ಪ್ರಾಣ ಬೇಕಾದ್ರೂ ಕೊಟ್ಟು ನಿಮ್ಮನ್ನು ಕಾಪಾಡ್ಕೊತೀನಿ. ಅದೇ ತಾನೇ ನನ್ನ ಜವಾಬ್ದಾರಿ. ನಾನು ಆ ನಂಬಿಕೆನೇ ಇದ್ದೀನಿ ನಂದೀಶ. ನನಗೆ ನೀನು, ನಿನಗೆ ನಾನು, ಅದೇ ಸತ್ಯ. ಈ ಕೈ ನಿನಗೆ ಸಾವು ಕೊಡೋ ಕೈ ದಿಗ್ವಿಜಯ. ನಿನ್ನನ್ನು ಸಾಯಿಸೋದೇ ನನ್ನ ಗುರಿ. ನಾಗಮಣಿ ನನಗೆ ಸಿಕ್ಕರೆ ಆಮೇಲೆ ನೀನ್ ಯಾಕೆ ಬದುಕಿರ್ಬೇಕು? ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ಯಾ? ನಾಗಮಾತೆ ಮೇಲೆ ಯಾರು ಆಕ್ರಮಣ ಮಾಡಿದ್ದಾರೆ ಅಂತ ನನ್ನ ಕೇಳ್ದೆ ಅಲ್ಲ, ಅದು ನಾನೇ ಅಂತ ಕೂಡ ನೀನು ಹೇಳಿದ್ದೆ ಅಲ್ಲ. ಅದ್ರ ಒಳಗಡೆ ಇರೋ ಮರ್ಮ ಏನು ಅಂತ ನಾನು ತಿಳ್ಕೊಂಡು ಬಂದಿದ್ದೀನಿ. ಅದನ್ನ ನಿನ್ನ ಕಣ್ಣಿಗೆ ನಾನು ಕಾಣೋ ಹಾಗೆ ಮಾಡ್ತೀನಿ. ಅದು ಹೇಗೆ? ನಾಗಮಾತೆಗೆ ತೊಂದರೆ ಕೊಟ್ಟೋಳು ನಾನು ಅಂತ ಹೇಳ್ದೆ ಅಲ್ವಾ? ನಾವಿಬ್ರು ಒಂದೇ ಲೋಕದವರಾಗಿದ್ರು ನನ್ನ ಮೇಲೆ ನೀನು ಅನುಮಾನ ಪಟ್ಬಿಟ್ಟೆ. ಆದರೆ ನೀನು ಒಬ್ಬ ದುಷ್ಟನ ನಂಬಿದ್ಯಾ. ಅವನ ಅಸಲಿ ಮುಖವಾಡ ನಿನಗಿನ್ನೂ ಗೊತ್ತಾಗಿಲ್ಲ ಅಲ್ವಾ? ಏನು ವಿಷಯ ಅಂತ ಹೇಳು. ಶಿವಾನಿ, ನೀನು ನನ್ನ ಮೇಲೆ ಅನುಮಾನ ಪಟ್ಟಾಗ ನನಗೆ ತುಂಬ ಬೇಸರ ಆಯಿತು. ಆಗಲೇ ನಾನು ನಾಗೇಶ್ವರನ ಧ್ಯಾನಕ್ಕೆ ಕೂತಿದ್ದೆ. ಆಗ ನನಗೆ ಅವನು ಒಂದು ದಾರಿ ತೋರಿಸ್ಕೊಟ್ಟ. ಏನದು? ನಡೆದ ಘಟನೆಗಳನ್ನು ಕಣ್ಣಿಗೆ ತೋರುವಂಥ ಒಂದು ಕನ್ನಡಿ. ಅದರಲ್ಲಿ ನಾಗಮಾತೆಗೆ ಯಾರು ತೊಂದರೆ ಕೊಟ್ಟರೋ ಅವರ ಮುಖ ಕಾಣಿಸುತ್ತೆ. ನಾಗಮಾತೆಗೆ ತೊಂದರೆ ಕೊಟ್ಟವ್ರು ಯಾರು ಅಂತ ನೋಡು. ನಮ್ಮ ಲೋಕದ ಮಾತೆಗೆ ತೊಂದರೆ ಕೊಟ್ಟೋರು ಬದುಕಿರಬಾರ್ದು. ಅವನನ್ನ ಇವಾಗಲೇ ಸಾಯಿಸಿ ಬರ್ತೀನಿ. ಮಾಯಾ, ಬೇಡ. ಅವನ ಸಾವು ನನ್ನ ಕೈಯಿಂದಾನೇ ಆಗಬೇಕು. ಹೋಗು ಹೋಗು ಶಿವಾನಿ, ನನ್ನ ಆದಿಶೇಷನ ಎದುರು ನಿಲ್ಲು. ಅವನ ಜೊತೆಗೆ ಕಾಳಗ ಮಾಡು. ಆದ್ರೆ ಕೊನೆಗೆ ಸಾಯೋದು ನೀನೆ. ಆಮೇಲೆ ನನ್ನ ಆದಿಶೇಷ ನನಗೆ ಸಿಗ್ತಾನೆ ತಾನೆ. ನನ್ನ ಸಂಕಟನ ಅರ್ಥ ಮಾಡ್ಕೊಳ್ಳಿ. ನನ್ನ ದೇಹ ನನಗೆ ವಾಪಸ್ ಕೊಡಿ. ಈ ದೇಹ ತ್ಯಜಿಸಿ ನನ್ನ ದೇಹ ಸೇರಿಕೊಂಡು ನಾನು ನನ್ನ ಮನೆಗೆ ಹೋಗ್ತೀನಿ. ನನ್ನವ್ರ ಜೊತೆ ಬದುಕ್ತೀನಿ. ಗುರುಗಳೇ, ದಯವಿಟ್ಟು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ನನ್ನ ದೇಹನ ನನಗೆ ವಾಪಸ್ ಕೊಡಿ. ಯಾವುದೋ ಒಂದು ಕ್ಷುದ್ರ ಶಕ್ತಿ ನಿನ್ನ ದೇಹವನ್ನು ಮಾಯಾ ಕವಚದೊಳಗೆ ಬಂಧಿಸಿಬಿಟ್ಟಿದೆ. ಆ ಮಾಯಾ ಕವಚ ನಾಶವಾಗದ ಹೊರತು ನಿನ್ನ ಮೂಲ ರೂಪ ನಿನಗೆ ದಕ್ಕದು. ಇಲ್ಲ ಸ್ವಾಮಿಗಳೇ, ಇನ್ನು ನಾನು ಸುಮ್ಮನೆ ಇರಲ್ಲ. ಸತ್ಯ ಹೇಳ್ತೀನಿ. ಇಲ್ಲದೆ ಹೋದ್ರೆ ಇದರಿಂದ ತೊಂದರೆಗಳೇ ಹೆಚ್ಚಾಗ್ತಾ ಹೋಗುತ್ತೆ. ನನ್ನ ಶಿವನಿಗೆ ನಾನೇ ತ್ರಿಶೂಲನ ಸತ್ಯ ಹೇಳ್ತೀನಿ. ಬೇಡ ತ್ರಿಶೂಲ, ಬೇಡ, ದುಡುಕಬೇಡ. ದುಡುಕೋದ್ರಿಂದ ಬರೀ ನಿನ್ನ ಜೀವನ ಅಷ್ಟೇ ಅಲ್ಲ, ನಿನ್ನ ಪ್ರೀತಿಸಿದವರ, ನಿನ್ನ ಸುತ್ತ ಇರುವವರ ಜೀವನ ನೆಮ್ಮದಿ ಹಾಳಾಗುತ್ತದೆ. ನಿನ್ನಿಂದ ಲೋಕ ಕಲ್ಯಾಣದ ಕಾರ್ಯವಾಗಬೇಕಾಗ ಅದಕ್ಕಿಂತ ನೀನು ಆ ಲೋಕದಿಂದ ಈ ಲೋಕಕ್ಕೆ ಬಂದವನು. ನಿನ್ನ ಮೇಲೆ ಆ ಮುಕ್ಕಣ್ಣನ ಆಶೀರ್ವಾದವಿದೆ. ಅವನ ಆಜ್ಞೆ ನೀಡುವ ತನಕ ನೀನು ಇದೇ ರೂಪದಲ್ಲಿ ಇರಬೇಕು. ಇಲ್ಲ ಸ್ವಾಮಿಗಳೇ, ಅದು ಏನ್ ಬೇಕಾದ್ರೂ ಆಗ್ಲಿ, ಕನಿಷ್ಠ ಪಕ್ಷ
ನನ್ನ ಹೆಂಡತಿಗಾದ್ರೂ ನಾನು ಸತ್ಯ ಹೇಳ್ತೀನಿ. ದುಡುಕಬೇಡ. ಎಲ್ಲ ಸಮಸ್ಯೆಗಳು ಅಂತ್ಯ ಆಗೋ ಹೊತ್ತಿನಲ್ಲಿ ಭೋಲೆನಾಥ, ನಿನ್ನಂಶ ಸಂಭೂತನಾದ ಇವನಿಗೆ ಯಾಕೆ ದುಡುಕುತನ? ಜೈ ಭೋಲೆನಾಥ. ಸ್ವಾಮಿಗಳೇ, ಸ್ವಾಮಿಗಳೇ, ದಿಗ್ವಿಜಯನ್ಗೆ ನನ್ನ ಮೇಲೆ ಅನುಮಾನ ಬಂದಿದ್ಯಾ? ಅದಕ್ಕೆ ಆ ರೀತಿ ಮಾತಾಡ್ತಾ ಇದ್ದಾನ? ಹಾಗೆ ಮಾತಾಡೋದಕ್ಕೆ ಕಾರಣ ಆದರೂ ಏನು? ತ್ರಿಶೂಲ್ ನನ್ನ ಮಗ ಅಂತ ಅನುಮಾನ ಏನಾದರೂ ಬಂದಿದ್ಯಾ? ಹಾಗೇನಾದರೂ ಅನುಮಾನ ಬಂದರೆ ನನಗೂ ಮಾತ್ರ ಅಪಾಯ ಅಲ್ಲ, ತ್ರಿಶೂಲ್ಗೂ ಅಪಾಯ. ಏನಾದರೂ ಮಾಡಬೇಕು, ಏನಾದರೂ ಮಾಡಬೇಕು. ಏನು ಮಾಡೋದು? ಶಿವಾನಿ, ನಿನ್ನ ಮುಖದ ಮೇಲಿರೋ ಈ ಸಿಟ್ಟು ನನ್ನ ಮಾತು ಕೇಳಿದ ತಕ್ಷಣ ಹಾರೋಗುತ್ತೆ. ಅಷ್ಟೇ ಅಲ್ಲ, ಇನ್ನು ಮುಂದೆ ನಿನ್ನ ನಡುವೆ ಈ ಸಿಟ್ಟು ಕೋಪ ಅನ್ನೋದು ಬರೋದೇ ಇಲ್ಲ. ಎಲ್ಲ ಮುಗ್ದು ಹೋದ್ಮೇಲೆ ಸಿಟ್ಟು ಮುಗದೇ ಇರ್ತಾ ಅಭಯ್ ಅವರೇ? ಎಲ್ಲದಕ್ಕೂ ಸಾವೇ ಅಂತ್ಯ ಅಲ್ವಾ? ಶಿವಾನಿ, ನಾನು ನಮ್ಮ ಬದುಕಿನ ದಾರಿ ಬಗ್ಗೆ ಮಾತಾಡ್ತಿದ್ದೀನಿ. ನೀನು ಯಾಕೆ ಸಾವಿನ ಬಗ್ಗೆ ಮಾತಾಡ್ತಿದ್ಯಾ? ಕೆಟ್ಟತನ ಅನ್ನೋದು ಭೂಮಿಗೆ ಭಾರ ಆದಾಗ ಅವರು ಸಾಯಲೇಬೇಕಲ್ವಾ, ಯಾರೇ ಆಗಿದ್ರು. ಹೌದು ಶಿವಾನಿ, ನಿನ್ನ ಮಾತು ನಿಜ. ನಮ್ಮ ಸುತ್ತ ಇರೋರು ಎಲ್ಲರೂ ಒಳ್ಳೆಯವರಾಗಿರಲ್ಲ. ಅವರು ಕೆಟ್ಟತನನ ನಾವು ಕಣ್ಣಾರೆ ಕಂಡಾಗ ಮಾತ್ರ ಅವರು ಕೆಟ್ಟೋರಂತ ನಮಗೆ ಗೊತ್ತಾಗೋದು. ನನ್ನ ಪುಣ್ಯ ಏನು ಗೊತ್ತಾ? ನನ್ನ ಜೊತೆ ಹೆಜ್ಜೆ ಹಾಕೋರು ಕೆಟ್ಟವರಲ್ಲ. ಆದರೆ ನನಗೆ ಆ ಪುಣ್ಯ ಇಲ್ಲ. ಈಗ ಪುಣ್ಯ ಇಲ್ಲದೆ ಇದ್ರೂ ನಾನು ಹೇಳೋ ಸತ್ಯ ಕೇಳಿದ್ಮೇಲೆ ಆ ಪುಣ್ಯ ನಿನಗೆ ಸಿಗುತ್ತೆ. ಸತ್ಯ ತಿಳಿದಾಗಿದೆ, ಆದರೆ ಪುಣ್ಯ ನನ್ನ ಜೊತೆ ನಡೆಯೋದು ನೀನು ಸತ್ತ ಮೇಲಷ್ಟೇ. ಶಿವಾನಿ, ಏನು ಯೋಚನೆ ಮಾಡ್ತಿದ್ಯಾ? ಮೋಸ ಮಾಡೋರು, ದ್ರೋಹ ಮಾಡೋರು ರಕ್ತ ಭೂಮಿ ಮೇಲೆ ಬಿದ್ದರೆ ಅದು ಭೂತಾಯಿಗೆ ಅಪಚಾರ. ಅವರು ರಕ್ತ ಭೂಮಿಗೆ ತಾಗದೆ ಹೇಗೆ ಅವ್ರನ್ನ ಸಾಯಿಸೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಶಿವಾನಿ, ಯಾಕೆ ಮಾತು ವಿಚಿತ್ರವಾಗಿದೆ? ಮಾತು ವಿಚಿತ್ರವಾಗಿರ್ಬೋದು, ಆದರೆ ನನಗೆ ಚಿತ್ರ ಸ್ಪಷ್ಟವಾಗಿದೆ. ಅಭಯ್ ಅವರೇ, ನಾನು ಕೇಳೋ ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರ ಕೊಡಬೇಕು. ಆ ಜಾಗ ನೆನಪಿದೆಯಾ? ಅದು ನಾಗಮಾತ ಬಿದ್ದಿದ್ದ ಜಾಗ. ಇಲ್ಲಿಗೆ ತಾನೆ ನೀವು ಓಡ್ ಬಂದಿದ್ದು. ನೀವು ಬಂದಾಗ ಏನೇನಾಯ್ತು ಅಂತ ನನಗೆ ಸರಿಯಾಗಿ ಹೇಳಿ. ನಾಗಮಾತಾಗೆ ನೀವು ಏನ್ ಮಾಡಿದ್ರಿ ಅಂತ ಹೇಳಿ. ಶಿವಾನಿ, ಏನು ಹೇಳ್ತಿದ್ಯಾ? ನಾಗಮಾತಾ ಅಲ್ಲಿ ಬಿದ್ದಿದ್ದು ನಿಜ, ಆದರೆ ಅವ್ರು ಅಲ್ಲಿದ್ದಾರೆ ಅಂತ ನೀನು ತೋರಿಸೋವರೆಗೂ ನನಗೆ ಗೊತ್ತಿರಲಿಲ್ಲ. ಸುಳ್ಳು ಹೇಳ್ತಾ ಇದ್ದೀರಾ? ಇರೋ ವಿಚಾರ ಹೇಳ್ದೆ ಬೇರೇನೋ ಹೇಳಿ ನನ್ನ ದಿಕ್ ತಪ್ಪಿಸ್ತಾ ಇದ್ದೀರಾ? ಶಿವಾನಿ, ನಾನು ಇರೋ ವಿಚಾರನೇ ಹೇಳ್ತಿರೋದು. ಮತ್ತಿದೇನು? ಇದೆಲ್ಲ ನಿಮ್ದೇ ವಸ್ತುಗಳು, ನನಗೆ ಆ ಜಾಗದಲ್ಲೇ ಸಿಕ್ಕಿದ್ದು. ನಾಗಮಾತನ ಸಾಯಿಸೋ ಪ್ರಯತ್ನ ಮಾಡಿದ್ದು ನೀವೇ ಅನ್ನೋದಕ್ಕೆ ಇವೇ ಸಾಕ್ಷಿಗಳು. ನೀವೇ ಹೇಳ್ದ ಹಾಗೆ ಇದೆಲ್ಲ ಅಪರಾಧಿ ಬಿಟ್ಟು ಹೋದ ಸುಳಿವುಗಳು, ಅಂದ್ರೆ ನೀವೇ ಬಿಟ್ಟು ಹೋದ ಸುಳಿವುಗಳು. ಈ ಲೋಕಕ್ಕೆ ಈ ಸುಳಿವುಗಳು ಸಾಕಾಗದೆ ಇರ್ಬೋದು, ಆದ್ರೆ ಮಂತ್ರ ಮಸೂರದಲ್ಲಿ ನೀವು ನಾಗಮಾತನ ಸಾಯಿಸೋ ಪ್ರಯತ್ನ ಪಟ್ಟಿದ್ದ ನಾನೇ ಕಣ್ಣಾರೆ ನೋಡಿದ್ದೀನಿ. ಯಾವತ್ತೂ ಸುಳ್ಳಾಗೋದಕ್ಕೆ ಸಾಧ್ಯನೇ ಇಲ್ಲ. ಶಿವಾನಿ, ನಾನು ಸತ್ಯ ಹೇಳ್ತಾ ಇದ್ದೀನಿ. ಅದು ನಾನಲ್ಲ, ನಂತರನೇ ಇರೋ ಇನ್ನೊಬ್ಬ ವ್ಯಕ್ತಿ. ಅವನು ನೋಡೋದಕ್ಕೆ ನಂತರನೇ ಇದ್ದ, ನಂತರನೇ ಬಟ್ಟೆ ಹಾಕಿದ್ದ. ಮತ್ತೆ ಸುಳ್ಳು ಹೇಳ್ಬೇಡಿ ನೀವು. ಶಿವಾನಿ, ನಾನು ನಿಜ ಹೇಳ್ತಾ ಇದ್ದೀನಿ. ಒಂದು ವಿಷಯ ಏನ್ ಗೊತ್ತಾ? ನಾನು ನಿನ್ನ ಹತ್ರ ಮಾತಾಡ್ಬೇಕು ಅಂತ ಬಂದ ವಿಷಯ ಏನ್ ಗೊತ್ತಾ? ನಾನು ನಿನ್
ಗಂಡ ತ್ರಿಶೂಲ್. ಅಭಯ್ ಅವರೇ, ನನ್ನ ತ್ರಿಶೂಲ್ ಹೆಸರನ್ನ ನಿಮ್ ಬಾಯಲ್ಲಿ ಹೇಳೋದಕ್ಕೂ ಯೋಗ್ಯತೆ ಇಲ್ಲ ನಿಮ್ಗೆ. ಮೊದಲು ತ್ರಿಶೂಲ್ನ ಹುಡ್ಕಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳಿದ್ರಿ, ಈಗ ನಾನು ನಿನ್ ಗಂಡ ತ್ರಿಶೂಲ್ ಅಂತ ಹೇಳ್ತಾ ಇದ್ದೀರಾ? ನನ್ನ ತ್ರಿಶೂಲ್ ನೀವಾಗೋದಕ್ಕೆ ಸಾಧ್ಯವೇ ಇಲ್ಲ.